ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ಒಡಿಶಾದ ತಲ್ಚೇರ್ನ ರೀಟಾ ರಾಣಿ ದಾಸ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಮೇ 2020ರಲ್ಲಿ ನನ್ನ ಭಾವನವರು ವಿಷಾಹಾರ ಅಥವಾ ವಿಷದ ಪ್ರಭಾವಕ್ಕೆ ಒಳಗಾಗಿದ್ದರು. ಅವರ ಸ್ಥಿತಿ ತುಂಬಾ ಗಂಭೀರವಾದ ಕಾರಣ ಅವರನ್ನು ಭುವನೇಶ್ವರದ ಹೆಸರಾಂತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ಅವರು ಕೋಮಾ ಸ್ಥಿತಿಗೆ ತಲುಪಿದ್ದರು ಮತ್ತು ಅವರಿಗೆ ವೆಂಟಿಲೇಟರ್ ಅಳವಡಿಸಲಾಗಿತ್ತು. 7ನೇ ದಿನವೂ ಯಾವುದೇ ಸುಧಾರಣೆ ಕಂಡುಬರದ ಕಾರಣ 3 ಗಂಟೆಗಳ ನಂತರ ವೆಂಟಿಲೇಟರ್ ತೆಗೆದುಹಾಕುವುದಾಗಿ ವೈದ್ಯರು ನನ್ನ ಅಕ್ಕನಿಗೆ ತಿಳಿಸಿದರು. ಕೊನೆಯ ಬಾರಿಗೆ ಅವರನ್ನು ನೋಡಲು ಎಲ್ಲಾ ಕುಟುಂಬ ಸದಸ್ಯರು ಮತ್ತು ಸಂಬಂಧಿಕರನ್ನು ಕರೆಯುವಂತೆ ಅವರು ಹೇಳಿದರು. ಈ ಹೃದಯ ವಿದ್ರಾವಕ ಸುದ್ದಿಯನ್ನು ಕೇಳಿದ ತಕ್ಷಣ ನಾನು ಇತರ ಕುಟುಂಬ ಸದಸ್ಯರೊಂದಿಗೆ ಭುವನೇಶ್ವರಕ್ಕೆ ಧಾವಿಸಿದೆ. ಪ್ರಯಾಣದ ಉದ್ದಕ್ಕೂ ನಾನು ನಿರಂತರವಾಗಿ ಮೂಲಮಂತ್ರವನ್ನು ಪಠಿಸುತ್ತಿದ್ದೆ ಮತ್ತು ಅವರು ಗುಣಮುಖರಾಗಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದೆ. ಅವರಿಗಾಗಿ ಸಹಸ್ರನಾಮ ಹೋಮದಲ್ಲಿ ಪಾಲ್ಗೊಳ್ಳುವ ಸಂಕಲ್ಪವನ್ನೂ ಮಾಡಿದೆ. ಆಸ್ಪತ್ರೆಗೆ ತಲುಪಿದ ನಂತರ ನಾನು ನನ್ನ ಅಕ್ಕನನ್ನು ಸಮಾಧಾನಪಡಿಸಿದೆ ಮತ್ತು ಚಿಂತಿಸಬೇಡ, ನಿರಂತರವಾಗಿ ಮೂಲಮಂತ್ರವನ್ನು ಜಪಿಸು ಎಂದು ಹೇಳಿದೆ. ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಖಂಡಿತವಾಗಿಯೂ ಭಾವನವರನ್ನು ಗುಣಪಡಿಸುತ್ತಾರೆ ಎಂದು ಅವಳಿಗೆ ಭರವಸೆ ನೀಡಿದೆ. ಅಂದು ರಾತ್ರಿ ಸಹಾಯಕ ಸಿಬ್ಬಂದಿಯೊಬ್ಬರು ಗೈರು ಹಾಜರಾಗಿದ್ದರಿಂದ ವೈದ್ಯರಿಗೆ ವೆಂಟಿಲೇಟರ್ ತೆಗೆಯಲು ಸಾಧ್ಯವಾಗಲಿಲ್ಲ ಮತ್ತು ಅವರು ಅದನ್ನು ಮರುದಿನ ಬೆಳಿಗ್ಗೆಗೆ ಮುಂದೂಡಿದರು. ಇಡೀ ರಾತ್ರಿ ನಾವು ಪ್ರಾರ್ಥನೆ ಮತ್ತು ಮೂಲಮಂತ್ರ ಪಠಣವನ್ನು ಮುಂದುವರಿಸಿದೆವು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕರುಣೆ ಮತ್ತು ಕೃಪೆಯಿಂದ ಒಂದು ಪವಾಡ ಸಂಭವಿಸಿತು. ಮರುದಿನ ಬೆಳಿಗ್ಗೆ ವೈದ್ಯರಿಗೆ ಆಶ್ಚರ್ಯವಾಗುವಂತೆ ನನ್ನ ಭಾವನವರಿಗೆ ಪ್ರಜ್ಞೆ ಮರಳಿ ಬಂತು. ಇದು ನಂಬಲಾಗದ ಸಂಗತಿಯಾಗಿತ್ತು ಮತ್ತು ದೈವಿಕ ಕೃಪೆಯಿಂದ ಮಾತ್ರ ಇದು ಸಾಧ್ಯವಾಯಿತು. ಇನ್ನು 9 ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದ ನಂತರ ಅವರು ಸಂಪೂರ್ಣವಾಗಿ ಗುಣಮುಖ ಹೊಂದಿ ಆರೋಗ್ಯವಂತರಾಗಿ ಮನೆಗೆ ಮರಳಿದರು. ಅಕ್ಕನ ಜೀವನದಲ್ಲಿ ನಡೆದ ಈ ಮಹಾಪವಾಡಕ್ಕಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನನ್ನ ಬಳಿ ಪದಗಳು ಸಾಲುತ್ತಿಲ್ಲ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಾರವಿಂದಗಳಲ್ಲಿ ನಾನು ಎಂದೆಂದಿಗೂ ಕೃತಜ್ಞಳಾಗಿರುತ್ತೇನೆ.